ಎಸ್ ಟಿ ಸಮುದಾಯ ಏನಿದೆ ಭಾಳ ದೊಡ್ಡ ಸಮುದಾಯ, ಎಲ್ಲ ಕಾನ್ಸ್ಟಿಟ್ಯೂನ್ಸೀಸ್ಗಳಲ್ಲಿ ಒಂದಷ್ಟು ಓಟ್ ಇರೋ ಸಮುದಾಯ ಸರ್. ಈ ಸಮುದಾಯಕ್ಕೆ ಹಿಂದ್ಲಿಂದನೂ 2 ಸೀಟು 3 ಸೀಟ್ ಕೊಟ್ಟಿರೋ ಉದಾಹರಣೆಗಳು ಇದೆ, ಮಂತ್ರಿಗಿರಿ ಕೊಡ್ತಾ ಇರೋ ಉದಾಹರಣೆ ಇದೆ. ಈಗ ಸತೀಶ್ ಜಾರಕಿಹೊಳಿ ಅವ್ರನ್ನ ತಗೊಂಡಿದ್ದಾರೆ, ಇನ್ನೂ 3 ಜನ ಕೊಡಿ ಅಂತ ಸತೀಶ್ ಜಾರಕಿಹೊಳಿ ಹೋಗಿ ಇವತ್ತು ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿದ್ದಾರೆ, MLAಗಳನ್ನ ಕೂಡ ಕರ್ಕೊಂಡು ಹೋಗಿದ್ದಾರೆ. ನನಗನ್ಸಿದ್ದು ಸರ್, KPCC ಅಧ್ಯಕ್ಷ ಗಾದಿನ ಕೇಳೋಕ್ಕೆ ಅಂತ ಹೊರಟಿದ್ರು, ಕೇಳ್ತಾ ಇದ್ರು, ತುಂಬ ಲಾಬಿ ಮಾಡಿದ್ರು ಯಾರು ಸತೀಶ್ ಜಾರಕಿಹೊಳಿ ಅವರು. ಅವ್ರಿಗೆ ಸಿಗಲಿಲ್ಲ, ಏನೋ ಬೇರೆ ಬೇರೆ ರಾಜಕಾರಣದ ಕಾರಣಕ್ಕೋಸ್ಕರ ಅವ್ರಿಗೆ ಸಿಕ್ಕಲಿಲ್ಲ. ಬಟ್ ನನಗನ್ಸುತ್ತೆ ಸರ್, ನಾವೆಲ್ಲ ಸತೀಶ್ ಜಾರಕಿಹೊಳಿ ಅವ್ರನ್ನ ಟಾಲೆಸ್ಟ್ ಲೀಡರ್ ಅಂತ, ಸಿದ್ದರಾಮಯ್ಯ ನಂತರ ಅವರೇ ಅಂತ ಮಾತಾಡ್ತೀವಿ. ಸಿದ್ದರಾಮಯ್ಯ ನಂತರ ಅವರೇ, DK ಶಿವಕುಮಾರ್ಗೆ ಸಮಾನಾಂತರವಾದ ಲೀಡ್ರು, ಭಾಳ ದೊಡ್ಡ ಲೀಡ್ರು ಅಂತ ಮಾತಾಡೋ ಸಂದರ್ಭದಲ್ಲಿ ನನಗೆ ಪರ್ಸ್ನಲಾಗಿ ಅನ್ಸೋದು ಸರ್, ಯು ಮೇ ಡಿಫರ್ ವಿತ್ ಮೀ, ಸತೀಶ್ ಜಾರಕಿಹೊಳಿ ಅವರು ಸ್ವಲ್ಪ ದೂರ ಕ್ಯಾಸ್ಟ್ ಪಾಲಿಟಿಕ್ಸಿಂದ ಸ್ವಲ್ಪ ದೂರ ಉಳ್ಕೋಬೇಕಾ ಅಂತ ಅನ್ನಿಸ್ತಾ ಇದೆ. ನೀವು ಕಾಂಗ್ರೆಸ್ನ ಅಧ್ಯಕ್ಷ ಗಾದಿ ಕೇಳೋರು, ಮುಖ್ಯಮಂತ್ರಿ ಪದವಿ ಮೇಲೆ ಕಣ್ಣಿಟ್ಟಿರೋರು, ಸ್ವಲ್ಪ ಜಾತಿ ಪಾಲಿಟಿಕ್ಸ್ಗಿಂತ ನೀವು ಮಾಡಿ, ಇಲ್ಲ ಅಂತ ಹೇಳ, ಸ್ವಾಮೀಜಿನ ಕಳಿಸಿ, ಅಪಾಯಿಂಟ್ಮೆಂಟ್ ನೀವೇ ಫಿಕ್ಸ್ ಮಾಡಿಕೊಡಿ, MLAಗಳು ಕಳಿಸಿ, ನೀವೇ ನೇರವಾಗಿ ಹೋಗಿ ಆ ಜಾತಿ ಹೆಸರಲ್ಲಿ ಈಗ ಖಾತೆ ಕೇಳೋಕೆ ಶುರು ಮಾಡಿದ್ರೆ ಒಂದು ಸ್ವಲ್ಪ ನಿಮ್ಮ ತೂಕ ತಗ್ಬೋದಾ ಅಂತ. ಯಾಕೆಂದರೆ ಮುಖ್ಯಮಂತ್ರಿ ನೀವು ಕಳೆದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ನೋಡಿ, ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಬ್ಬರು ಕುರುಬ ಸಮುದಾಯದ MLAಗಳನ್ನ ಮಂತ್ರಿನೇ ಮಾಡಲಿಲ್ಲ, ನಾನೇ ಇದ್ದೀನಿ ಬಿಡ್ರಿ, ನನ್ನ ಜಾತಿ ರೆಪ್ರೆಸೆಂಟೇಟಿವ್ ನಾನೇ ಇದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಮುಂಚೆ ಅವರು ಯಾವತ್ತೂ ಕುರುಬ ನಾಯಕನಾಗಿ ಅವ್ರು ಗುರುತಿಸ್ಕೊಂಡೇ ಇರಲಿಲ್ಲ ಸಿದ್ದರಾಮಯ್ಯನವರು, ಒಂದು ಹಂತದವರೆಗೂ. ಇತ್ತೀಚೆಗೆ ಬಿಡಿ, ಅವ್ರು ಬದಲಾದರು, ಸೆಕೆಂಡ್ ಟರ್ಮಲ್ಲಿ ಇನ್ನೂ ವರ್ಷ ಆದರೂ, ಆದರೆ ಜಾತಿಯ ರಾಜಕಾರಣಿಯಾಗಿ ಅವರು ಗುರುತಿಸ್ಕೊತಾನೇ ಇರಲಿಲ್ಲ. ಇಲ್ಲಿ ಯೂನಿವರ್ಸಲ್ಲಾಗಿ ಎಲ್ಲ ಜಾತಿಯ ಜನ ನಿಮ್ಮನ್ನು ಒಪ್ಕೋಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ನಿಮ್ಮ ಜಾತಿಯಿಂದ ಒಂದು ಸಣ್ಣ ಅಂತರ ಕಾಯ್ದುಕೊಳ್ಳೋದು ಒಳ್ಳೆಯದು ಅಂತ ನನಗನ್ನಿಸ್ತು ಇದನ್ನು ನೋಡಿದಾಗ. ಯಾಕೆಂದರೆ KPCC ಆಸ್ಪಿರೆಂಟು ಈಗ ಜಾತಿ ಪರವಾಗಿ ಲಾಬಿ ಮಾಡೋದು ಯಾಕೋ ಸರಿ ಕಾಣಲಿಲ್ಲ. ಕೇಳೋದ್ರಲ್ಲಿ ನ್ಯಾಯ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು 4 ಕೊಡಿ ಅಂತ ನೀವು ನಿಮ್ಮ ಆ ಜಾಗದಲ್ಲಿ ನಿಮ್ಮ ಪಕ್ಷದ ಪಕ್ಷದ ಸ್ಟೇಜಲ್ಲಿ ನೀವು ಆರ್ಗ್ಯೂ ಮಾಡಿ, ಒಳಗಡೆ ಮಾಡಿ, ಬಹಿರಂಗವಾಗಿ ನೀವು ಜಾತಿ ಪರವಾಗಿ ನಿಂತಿದ್ದು ಯಾಕೋ ನನಗೆ ಅನಿಸಿದ್ದು. ಎರಡನೇದು, ಈಗ ಚಿತ್ರದುರ್ಗದಲ್ಲಿ ಮೊಣಕಾಲ್ಮೂರು ಮತ್ತು ನಮ್ಮ ರಘುಮೂರ್ತಿ ಅವರಿಬ್ಬರು, NY ಗೋಪಾಲಕೃಷ್ಣ ಅವರಿಬ್ಬರು ಫೈಟ್ ಮಾಡ್ತಾ ಇದ್ದಾರೆ. ಸೀನಿಯರ್ ಮೋಸ್ಟ್ ಇದ್ದಾರೆ NY ಗೋಪಾಲಕೃಷ್ಣ ಅವರು. ನನಗನ್ಸೋದು ಜಾರಕಿಹೊಳಿ ಅವರೇ, ನೀವು ರಘುಮೂರ್ತಿ ಅವ್ರಿಗೆ ಬೇರೆ ಅವಕಾಶ ಮಾಡಿಕೊಡ್ಬೋದು, ಒಂದು ನಿಗಮನೂ ಕೊಟ್ಟಿದ್ದೀರಿ ಅಂತ ಕಾಣ್ತದೆ. NY ಗೋಪಾಲಕೃಷ್ಣ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮೇಜರ್ ಶಾಸಕರು ಮತ್ತು ಸೀನಿಯರ್ಗಳು ಕೇಳ್ತಾ ಇರೋದು. ಲೈನಲ್ಲಿ ಇದ್ದಾರಾ ಸರ್ ಇದ್ದೀರಾ ಸರ್? NY ಗೋಪಾಲಕೃಷ್ಣ ಸರ್, ಸರ್ ಇವತ್ತೇನೇನಾಯ್ತು ಸರ್? ನೀವೇನಾರು ಹೋಗಿದ್ರಾ ಸರ್ ಸತೀಶ್ ಅವ್ರ ಜೊತೆಗೆ? ಇಲ್ಲ ಸರ್, ನಾನು ಇಲ್ಲೇ ಊರಲ್ಲಿ ಇದ್ದೀನಿ ಸರ್. ರಾಂಪುರ ನನ್ನ ಸ್ವರ್ಗ. ಹಾ ಸರ್, ನನ್ನ ಸ್ವಂತ ಊರನೇ ನನಗೆ ಸ್ವರ್ಗ. ಇಲ್ಲಿ ಎಲ್ಲವೂ ಇಲ್ಲೇ ನನಗೆ. ಅಲ್ಲ, ಈಗ ನಿಮ್ಮ ಸಮುದಾಯದ ಅಷ್ಟು MLAಗಳು ಸರ್ ಸತೀಶ್ ಅವ್ರ ನೇತೃತ್ವದಲ್ಲಿ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿಯಾದ್ರು. ಏನ್ ಹೇಳಿದ್ರಂತೆ ಸರ್ ಮುಖ್ಯಮಂತ್ರಿಗಳು? ಏನಾರ ಮಾಹಿತಿ ಬಂತ ತಮಗೆ? ನನಗೆ ಮಾಹಿತಿ ಇಲ್ಲ, ಯಾವ್ದೋ ವಾಟ್ಸಪ್ ನಲ್ಲಿ ನಾನು ಓದ್ತೆ ಸಾಯಂಕಾಲ ಅಷ್ಟೇನೆ. ಅದ್ ಯಾವ ಉದ್ದೇಶಕ್ಕೆ ಹೋಗಿದ್ರೇನೋ ಗೊತ್ತಿಲ್ಲ. ಹಾ ಸರ್, ಹೋಗಿದ್ರೆ ಒಂದು ಒಳ್ಳೆ ಉದ್ದೇಶಕ್ಕೂ ಹೋಗಿರ್ತಾರೆ, ಅದ್ರಾಗೇನ್ ಕೆಟ್ಟ ಉದ್ದೇಶನೇ ಇರಲ್ಲ ಅದರಲ್ಲಿ. ಸತೀಶ್ ಜಾರಕಿಹೊಳಿ ಯಾವತ್ತೂ ಕೂಡ ಕೆಟ್ಟದಾಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ, ಸ್ವಲ್ಪ ಒಳ್ಳೆ ತಂದದಿಂದಾನೆ ಹೋಗ್ತಕ್ಕಂಥ ವ್ಯಕ್ತಿ. ಒಳ್ಳೆ ವ್ಯಕ್ತಿತ್ವ ಉಳ್ಳಂತ ವ್ಯಕ್ತಿನೇ ಸತೀಶ್ ಜಾರಕಿಹೊಳಿ ಅವರು. ಅದೆಲ್ಲರೂ ಗೊತ್ತಿರ್ತಕ್ಕಂಥದ್ದು. ಯಾಕಂದ್ರೆ ನನಗೆ ಕುಟುಂಬದ ಒಬ್ಬ ಸದಸ್ಯರು, ನಾವು ಒಬ್ರಿಗೊಬ್ರು ಸುಮಾರು 30-40 ವರ್ಷದಿಂದನೂ ನಮ್ಮವ್ರ ಸ್ನೇಹ. ಇಲ್ಲ, ಮೊನ್ನೆ ಯಾರು ಹೇಳ್ತಾ ಇದ್ರು NY ಗೋಪಾಲಕೃಷ್ಣ ಅವ್ರ ಪರವಾಗಿ ಸತೀಶ್ ಜಾರಕಿಹೊಳಿ ಅವರು ಅಲ್ಲೇ 2-3 ಸರಿ ಮಾತಾಡಿದ್ದಾರೆ, NY ಆಗ್ಬೇಕು ಅಂತ ಓಡಾಡ್ತಿದ್ದಾರೆ ಅಂತ ಯಾರೋ ನಂಗೆ ಹೇಳಿದ್ರು. ನೀವೇ ಇರ್ಲಿಲ್ವಲ್ಲ ಅಂತ. ಇಲ್ಲ, ಆ ನಂಬಿಕೆ ಇದೆ. ನಾನು ನನ್ನ ಜವಾಬ್ದಾರಿ ಎಲ್ಲ ಅವ್ರ ಮೇಲೆ ಹಾಕ್ಬಿಟ್ಟಿದ್ದೀನಿ ನಾನು. ಎವ್ರಿಥಿಂಗ್ he has to take the responsibility. ಎಷ್ಟು ಮಂತ್ರಿ ಸ್ಥಾನಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸರ್ ಈ ಗೌರ್ಮೆಂಟ್ ಅಲ್ಲಿ, DK ಅವ್ರ ಗೌರ್ಮೆಂಟ್ ಅಲ್ಲಿ? ನಾನು ಈಗ ಜಾತಿ ಒಂದು ಬೆಂಬಲದಿಂದಲೇ ಒಬ್ಬ ಶಾಸಕ ಸಾಧ್ಯವೇ ಇಲ್ಲ. ಹಾ ಸರ್, ಎಲ್ಲಾ ಜಾತಿಗಳು ಸೇರ್ಬಿಟ್ಟೆ ನಾನು MLA ಮಾಡಿರ್ತಕ್ಕಂಥದ್ದು. ಹಾ ಸರ್, ಹೀಗಾಗಿ ಜಾತಿ ವಿಚಾರದಲ್ಲಿ ಬಂದಾಗ ST ಸಮುದಾಯ ಕೊಡೋದಾದ್ರೆ ಯಾರಿಗಾದ್ರೂ ಒಬ್ರಿಗೆ ಇನ್ನೊಬ್ರಿಗೂ ಕೊಡ್ಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನನಗೆ ಜನರಲ್ ಆಗಿ ನಾನು 2-3 ಸಾರಿ ನನಗೆ ಗೆದ್ದಿರೋದ್ರಿಂದ 3 ಜಿಲ್ಲೆಯಲ್ಲಿ, ಹೀಗಾಗಿ ನನಗೆ ಕೂಡ ಜನರಲ್ ಆಗಿ ಕೇಳ್ತಕ್ಕಂಥ ಹಕ್ಕು ಮತ್ತು ಯೋಗ್ಯತೆ ಇರೋದ್ರಿಂದ ಜನರಲ್ ಆಗಿ ಕನ್ಸಿಡರ್ ಮಾಡ್ಲಿ ಅಂತ ನಾನು ಕೇಳ್ತೀನಿ. 100% ಸರಿ ಇದೆ ಸರ್. ಯಾಕೆಂದ್ರೆ ನಮ್ಗೇನು ಜಾತಿ ಒಂದೇ ಜಾತಿಯಿಂದ ನಾನು ಯಾರು ದೊಡ್ಡವನಾಗಲ್ಲ, ಯಾವ ರಾಜ್ಯನೂ ದೊಡ್ಡದಾಗೋದಿಲ್ಲ. ಕರೆಕ್ಟ್ ಸರ್. ಎಲ್ಲರೂ ಕೈ ಚಪ್ಪಾಳೆ ಹೊಡೆದಿರ್ತಾನೆ, ಶಬ್ದ ಬರೋದು. ಈಗ ಎಲ್ಲ ಜಾತಿಯವರು ಸೇರಿ ನಮ್ಮನ್ನು ಪ್ರಮುಖವಾಗಿ ಇವತ್ತು ನನ್ನ ಶಾಸಕರು ಮಾಡಿದ್ದಾರೆ. ನನ್ನ ಶಾಸಕತ್ವ ನನಗೆ ಬೇಕಾಗಿರ್ತಕ್ಕಂಥ ನನ್ನ ಜನಗಳಿಗೋಸ್ಕರವೇ ವೈಯಕ್ತಿಕವಾಗಿ ನನಗೆ ಯಾವುದಕ್ಕೂ ಅಲ್ಲ. ಯಾಕಂದ್ರೆ
ಹಿಂದೆ ನಾನು ಉಪಸಭಾಧ್ಯಕ್ಷರ ಕೆಲಸ ಮಾಡಿ ಆಗ್ಲಿ ನಾನು ಅನುಭವಿಸ್ತೀನಿ ಪದವಿನ. ನಮ್ಮ ಮನೆಯಲ್ಲಿ ನಮ್ಮ ಬ್ರದರ್ ಕೂಡ ಎನ್ವೈರನ್ಮೆಂಟ್ ಹೈಕೋರ್ಟ್ ಜಡ್ಜ್ ಆಗಿ, ಆಂಧ್ರದಲ್ಲಿ ಹೈಕೋರ್ಟ್ ಜಡ್ಜ್ ಆಗಿ, ಚೀಫ್ ಜಸ್ಟಿಸ್ ಆಗಿ ಕೂಡ ರಿಟೈರ್ಡ್ ಆಗಿರ್ತಕ್ಕಂಥ ಅನುಭವ ಮತ್ತೆ MP ಆಗಿದ್ದಾರೆ. ಇಷ್ಟೆಲ್ಲ ನಾವು ಅನುಭವಿಸಿರ್ತಕ್ಕಂಥದ್ದೇ, ಅದ್ರಲ್ಲಿ ನಾವೇ ದೂರ ಇಲ್ಲ. ಹೀಗಾಗಿ ಜನಗಳೇನೋ ನಾಡಿ ಬಿಡ್ತಾ ಅವ್ರು ನೋಡ್ತಾ ಇದ್ರೆ ಬಹಳ ದಿವಸದಿಂದ ಮಾನಸಿಕವಾಗಿ ಹಾಂ ಸರ್. ಈ ಮಾನಸಿಕವಾಗಿ ನೊಂದಿರ್ತಕ್ಕಂಥ ಕೆಲವು ನೊಂದು ಜೀವಗಳಿದಾವೆ ಈ ಕಾರ್ಯಕರ್ತರಲ್ಲಿ, ಅಭಿಮಾನದಲ್ಲಿ. ಹಾಂ ಸರ್. ಈ ಗುಂಪುಗಳಿಗೋಸ್ಕರ ಏನಾದ್ರೂ ಒಂದೇ ಒಂದು ದಿವಸನಾದ್ರೂ ಮಂತ್ರಿ ಆಗ್ಬೇಕು ಅನ್ನೋ ಒಂದು ಆಸೆ ಅವರಲ್ಲಿ, ಅಷ್ಟೇನೆ. ಕರೆಕ್ಟ್ ಸರ್. ನಾನು 365 ದಿವಸಗಳ ಕಾಲ ಆಗ್ಬೇಕಂತ ಅಗತ್ಯ ಇಲ್ಲ, ಬರೀ 5 ದಿವಸ ಕೊಟ್ರಾಯ್ತು. ಒಂದು ಓತು, ಇನ್ನೊಂದ್ಸರಿ ಒಂದು ರಿಪೋರ್ಟ್, ಒಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ಮತ್ತೆ ಊರಿಗೆ ಬಂದು ಮತ್ತೆ ನೆಕ್ಸ್ಟ್ ಬೇಕಾದ್ರೆ ನಮಸ್ಕಾರ ಮಾಡಿ ಬರ್ಬೋದು. ನಾನು ಎಸ್ ಸರ್, ನಿಮ್ಗೆ ಒಳ್ಳೇದಾಗ್ಲಿ ಸರ್. ಜನಗಳಿಗೋಸ್ಕರ ಅಷ್ಟಕ್ಕೆ, ನಾನು ಜನಗಳಿಗೋಸ್ಕರ ನನ್ನ ಪ್ರಯತ್ನ ಅಷ್ಟು ಬಿಟ್ರೆ ನನಗೋಸ್ಕರ ಅಲ್ಲ, ನಮ್ಮ ಕುಟುಂಬಕ್ಕೋಸ್ಕರ ಅಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.